ಹಲೋ ಗೈಸ್, ಇವತ್ತು ನೀವು ನೋಡ್ಬೋದು ಫ್ರೀ ಫೈರ್ ಆಡ್ತಾ ಇದ್ದೀನಿ ನಾನು ಇವತ್ತು. ಅದರಲ್ಲಿ ಕ್ರಾಫ್ಟ್ ಲ್ಯಾಂಡ್ ಮ್ಯಾಪ್ ಹಾಕ್ಕೊಂಡಿದ್ದೀನಿ. ನೋಡೋಣ, ಅದು 1v1 ಹೆಡ್ ಶಾಟ್ ಆಡ್ತಾ ಇರೋದು. ನೀವು ಬೇಕಿದ್ರೆ ನನ್ನ ಜೊತೆ ಆಡ್ಬೋದು. UID ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ, ವೇಟ್ ಮಾಡಿ. ಇನ್ನೂ ರೌಂಡೇ ಸ್ಟಾರ್ಟ್ ಆಗಿಲ್ಲ, ಅದು ರೆಸ್ಟ್ ಮಾಡ್ತಾವನೆ. ನೋಡೋಣ ಈ ಸತಿ ಏನಾಗುತ್ತೆ. ನಾವು ಗ್ಲೂ ವಾಲ್ ಹಾಕೊಂಡು ರೆಸ್ಟ್ ಮಾಡ್ತಾಯಿದ್ದೀವಿ. ಹೊಡೆಯೋಕ್ಕಾಗುತ್ತೆ ಅಂತ ನೋಡೋಣ ಬನ್ನಿ. ನಮಗೆಲ್ಲ ಗೊತ್ತಾಗೋಯ್ತು ಎಂಥ ಹೆಡ್ ಶಾಟ್ ಇದು. ನನಗೆ ಗೊತ್ತೇ ಇರಲಿಲ್ಲ ಅದು ಹೆಡ್ ಶಾಟ್ ಹೊಡಿತೀನಿ ಅಂತ. ವಾಲಿಂದ ಆಚೆ ಬಂದಿದ್ದೆ, ಹೆಡ್ ಶಾಟ್ ಬಿದ್ದುಬಿಡ್ತು. ಈ ಸತಿ ಮತ್ತೆ ರಶ್ಶು, ನಾವೇನೆ ಇಬ್ಬರು ರಶ್ ಮಾಡ್ತಾಯಿದ್ದೀವಿ. ನೋಡೋಣ ಈ ಸತಿ ಹೊಡೆಯೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಆಗ್ತಾಯಿಲ್ಲ. ಅಯ್ಯೋ, ಹೆಡ್ ಶಾಟ್ ಹೊಡೆದ ನೋಡಿ. ಮತ್ತೆ ಏನು ಮಾಡೋಕ್ಕಾಗಲ್ಲ. ಹಂಗೆ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಲೈಕ್ ಮಾಡಿ. ಇದು ನಮ್ಮದು ಹೊಸ ಯೂಟ್ಯೂಬ್ ಚಾನಲ್ಲು, ಹಂಗೆ ಸಪೋರ್ಟ್ ಮಾಡಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೆಡ್ ಶಾಟು ಒಂದೇ ಇದು ಮಾಡ್ಕೊಂಡ ಎನಿಮಿ. ಇದು ಡೆಸರ್ಟ್ ಅಲ್ಲಿಂದ ಹೊಡೆದಿದ್ದು. ಇವಾಗ ಇನ್ನೊಂದು ರೌಂಡು ಸ್ಟಾರ್ಟ್ ಆಗೈತೆ, ಥರ್ಡ್ ರೌಂಡು. ನಾವೇನು ಗ್ಲೂ ವಾಲ್ ತೊಗೊತಾ ಇದ್ದೀವಿ ಸುಮ್ಮನೆ. ಎನಿಮಿ ಏನು ಆಚೆನೇ ಬರ್ತಾಯಿಲ್ಲ, ಎಲ್ಲೋದ್ನೂ ಗೊತ್ತಿಲ್ಲ. ನೋಡೋಣ ಬಿಡಿ. A few moments later. ನಾನು ಎನಿಮಿ ಎಲ್ಲ ಹುಡ್ಕಾಡ್ತಾ ಇದ್ದೀನಿ. ಆ ಕಡೆ ಹೋಗೋದು ನೀನು. ಆಮೇಲೆ ಇವಾಗ ಮತ್ತೆ ಕಾಣಿಸ್ಕೊಂಡ. ಹೊಡೆಯೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಹೊಡೆಯೋಕ್ಕಾಗಲ್ಲ. ನೋಡೋಣ. ಬಂದ ಅಯ್ಯೋ ಸರ್, ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ. ನಾನು ಅವನಿಗೆ ಹೆಡ್ ಶಾಟ್ ಹೊಡೆಯೋಕೆ ಹೋಗಿ ನಾನೇ ಹೆಡ್ ಶಾಟ್ ಹೊಡೆಸ್ಕೊಂಡೆ ಎಲ್ಲ ಗುರು. ಥೂ, ಇಬ್ರದ್ದು ಈಕ್ವಲ್ಲು ಆಗೈತಿ. ಇವಾಗ ರೌಂಡ್ 5 ಸ್ಟಾರ್ಟ್ ಆಯಿತು. ನಾನೇ ಗ್ಲೂ ವಾಲ್ ಹಾಕೊಂಡು ಹೋಗ್ತಾ ಇದ್ದೀನಿ. ಇನಿಮಿ ಯಾಕೋ ಬರೋಂಗೆ ಕಾಣಿಸ್ತಾ ಇಲ್ಲ ಈ ರೌಂಡು. ಏನು ಮಾಡ್ತಾನೋ ನಿಮ್ಗೆ ಗೊತ್ತಿಲ್ಲ. ಹಾಕೊಂಡು ಹೋಗ್ತಾ ಇದ್ದೀವಿ. ಅಯ್ಯೋ, ಕನೆಕ್ಟ್ ಆಗಲಿಲ್ಲ. 2000 years later. ಆಗ್ಲಿಂದ ಪ್ರಯತ್ನ ಮಾಡಿ ಈಗ ಒಂದು ಎತ್ತಿತ್ತು. ಅಯ್ಯೋ, ಎನಿಮಿ ಆನ್ಲೈನಲ್ಲಿ ಅವನೇ ಗ್ಲೂ ವಾಲ್ ಹಾಕ್ಬಿಟ್ಟ. ಯಾವುದು ನಂಗೆ ಆಡೋಕ್ಕೆ ಬರಲ್ಲ ಇದರಲ್ಲಿ. ಡೆಸರ್ಟ್ ಸ್ವಲ್ಪ ಬರುತ್ತೆ, ಅಷ್ಟೊಂದೇನು ಪ್ಲೇಯರ್ ಅಲ್ಲ. ನೋಡೋಣ ಗೊತ್ತಾಗಲ್ವಾ. ಏನು ಮಾಡೋದು, ಹೊಡಿಲ್ಲ ಬೇಡವಾ ರಶ್ ಮಾಡ್ತಾಯಿದ್ದೀನಿ. ಆದರೂ ಏನಾಗುತ್ತೋ ನೋಡಿ ಬಿಡೋಣ ಅಂತ. ಸ್ವಲ್ಪ ಓದಿ ಇನ್ನೊಂದು ಸ್ವಲ್ಪ ಇತ್ತು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಅಂತೂ ಹೆಡ್ ಶಾಟ್ ಹೊಡೆದಾಯ್ತು. ಈಗ ಮತ್ತೆ ರೌಂಡ್ 6. ಎನಿಮಿ ಲೈಕ್ ಮಾಡ್ತಾ ಪ್ರೊಫೈಲ್ಗೆ. ಏನು ಅವನು ರಶ್ ನಾನು ರಶ್. ಈ ಸತಿ ಅವನು ಹೊಡಿತಾನ, ನಾನು ಹೊಡಿತೀನ. ನೋಡೇ ಬಿಡೋಣ. ಅವನೇ ಹೊಡೆದ್ಬಿಟ್ಟ. ಮತ್ತೆ ಅವಾಗ ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಆಗ್ತೈತೆ. ಇಮೋಟ್ ಬೇರೆ ಹಾಕವನೆ. ನೋಡೋಣ, 7th ರೌಂಡ್ ಇದು. ಇಬ್ರದ್ದು ಮತ್ತೆ ಈಕ್ವಲ್ ಐತೆ. 1 ಪಾಯಿಂಟ್ ಲೀಡಿಂಗಲ್ಲಿದ್ದೆ ನಾನು. ಈಗ ನೋಡೋಣ ಏನು ಮಾಡ್ತಾನೆ. ಅಯ್ಯೋ, ನಾನು ಸ್ವಲ್ಪ ಕನೆಕ್ಟ್ ಆಗಬೇಕಿತ್ತು. ಈ ಸತಿ ನೋಡೋಣ ಆಗುತ್ತಾ ಇಲ್ವಾ. ಆಯಿತು. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ. ಇಂತೂ ನಮ್ಮದೇ ಇವಾಗ ಲೀಡಿಂಗಲ್ಲಿ ಬಂತು. ಅವನು ಸಾಯ್ಸಾಯಿತು. ಈ ವಿಡಿಯೋದಲ್ಲಿ ಸ್ವಲ್ಪ ಕ್ಲಿಪ್ಸ್ನ ನಾನು ಚಿಕ್ಕದು ಮಾಡಿದ್ದೀನಿ. ವಿಡಿಯೋ ಸ್ವಲ್ಪ ಲಾಂಗ್ ಆಗಿಬಿಡುತ್ತೆ ಅಂತ. ಅದಕ್ಕೆ ಏನು ಬೇಜಾರು ಮಾಡ್ಕೊಂಬೇಡಿ ನೀವು. ಆದಷ್ಟು ನೋಡಿ ಸಪೋರ್ಟ್ ಮಾಡಿ. ಈಗ ಮತ್ತೆ ಅವನಲ್ಲಿ ಆಡ್ತಾವನಿ ಕವರ್ಸಲ್ಲಿ. ನಾನು ಸ್ವಲ್ಪ ಕವರ್ಸಲ್ಲಿ ಆಡೋಣ ಅಂತ ಇದ್ದೀನಿ. ಅವನೇ ಈ ಸತಿ ಮತ್ತೆ ಹೊಡೆದೇ ಬಿಟ್ಟ. ಮತ್ತೆ ಈಕ್ವಲ್ ಆಯಿತು. ಮತ್ತೆ ಎಮೋಟ್ ಆಗ್ತಾವನೆ. ಈ ಸತಿ ಸ್ವಲ್ಪ ಸೀರಿಯಸ್ ಆಗೋಣ.
ನಾವು ಒಂಥರನೇ ನಿಂತ್ಕೊಳ್ಳೋಣ. ಅವನೇ ನೀ ಪಾಟಿ ರಶ್ ಮಾಡ್ತಾನೆ ಈ ಸತಿ. ಓ ರಶ್ ಫುಲ್ ರಶ್, ಇಬ್ರು ರಶ್ ನೋಡು. ಫುಲ್ ರಶಿಂಗ್ ಮೋಡಾದರೂ ಅವನೇ ಮತ್ತೆ ಹೊಡೆದ. ಈಗ ಅವನು ಪಾಯಿಂಟ್ಸ್ ಟೇಬಲಲ್ಲಿ ಜಾಸ್ತಿ ಐತೆ. ನೋಡೋಣ ಮ್ಯಾಚ್ ಅವ್ನು ಗೆಲ್ತಾನ ನಾನು ಗೆಲ್ತೀನ ಅಂತ. ಅದೆಲ್ಲ ಆಡಬೇಕಂದ್ರೆ ಫ್ರೆಂಡ್ಸ್ ಇರಬೇಕು, ಓಲ್ಡ್ ಪ್ಲೇಯರ್ಸ್ ಇದ್ದಿದ್ರೆ ಚೆನ್ನಾಗಿರ್ತೈತೆ. ಮತ್ತು ಶಾಟ್ ಹೊಡಿತಾ ಇದ್ದೀನಿ, ಟ್ರೈ ಮಾಡಬೇಕು. ನಾನು ಈಗ A ಸ್ವಲ್ಪ few ದಿವಸದಿಂದ ಆಡ್ತಾ moments ಇರೋದು. later. ನೋಡೋಣ, ಇಲ್ಲಿ ಮತ್ತೆ ಹೊಡೆದ. ಈಗ ಅವನು 2 ಪಾಯಿಂಟ್ಸ್ ಲೀಡಲ್ಲಿ ಅವನೇ. ಏನು ಈ ಸತಿ ಏನು ಹಾಕಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಕಬೇಕು ಅಂತಲೇ ಇದ್ದೆ, ಆದರೂ ಹಾಕಲಿಲ್ಲ. ಈಗ ಹಾಕ್ತೀನಿ ನೋಡ್ರಿ. 2000 years later. ಮತ್ತೆ 2 ಶಾಟ್ ಬಿಟ್ಟೆ ಅಂತ ಡೆಸರ್ಟಲ್ಲಿ. ಆದರೂ ಇನ್ನೂ 1 ಪಾಯಿಂಟ್ ಲೀಡಿಂಗಲ್ಲ ಅವನು. ರೌಂಡ್ 12 ಬಂತು ಅಲ್ಲೇ. ನೋಡೋಣ ಬನ್ನಿ ಗೈಸ್, ಯಾರು ಗೆಲ್ಬೋದು ಈ ಸತಿ. ಇಬ್ಬರು ಬರ್ತಾ ಇದ್ದೀವಿ. ನಾನೇ ಹಾಕ್ಬಿಟ್ಟೆ ಫಸ್ಟ್ಲಿ. A few inches later. ಮತ್ತೆ ಹತ್ರ ಬಂದೆ, ಆದರೂ ನಾನೇ ಹೊಡೆದೆ ಅವನಿಗೆ. ನಾನೀಗ ಇಮೋಟ್ ಹಾಕ್ತಾಯಿದ್ದೀನಿ. 6-6 ರೌಂಡ್ 13. ಈ ಮ್ಯಾಚ್ ಡಿಸೈಡ್ ಮಾಡುತ್ತೆ ಯಾರು ಗೆಲ್ಲೋದು ಅಂತ. 2 hours later. ಹೊಡೆದೇ ಬಿಟ್ಟ. ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಸಪೋರ್ಟ್ ಮಾಡಿ. Crash, great.